ಆಗಲ್ಲ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಆಮೇಲೆ 19-20ರಲ್ಲಿ ಯಾರಿದ್ದವರು ಅಧಿಕಾರದಲ್ಲಿ ನೀವಿದ್ದವರು, ಅವತ್ತು ಡೀಮ್ಡ್ ವೆಚ್ಚ ಅಂತ ಮಾಡಿರೋದು ನೀವು 1400 ಕೋಟಿ. 20-21ರಲ್ಲಿ 2008 ಕೋಟಿ, 21-22ರಲ್ಲಿ 2613 ಕೋಟಿ, 22-23ರಲ್ಲಿ 2412 ಕೋಟಿ. ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಖರ್ಚು ಮಾಡದಂತ ಹಣ ಅಲ್ಲ. ಅದಕ್ಕೋಸ್ಕರನೇ ತೆಗೆದಾಕಿರೋದು ನಾವು. ಇದನ್ನ ಮಾನ್ಯ ಸದಸ್ಯರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರ ಯಾವುದಕ್ಕೆಲ್ಲ ಖರ್ಚು ಮಾಡಿದೆ, ನಾನು ಮಾನ್ಯ ಅಧ್ಯಕ್ಷರೇ ಈಗ ಇದನ್ನೆಲ್ಲ ಬಜೆಟ್ ಮೇಲೆ ಉತ್ತರ ಕೊಡುವಾಗ ಹೇಳ್ತೀನಿ. ಯಾವ್ಯಾವ ಕೇಂದ್ರ ಸರ್ಕಾರ ಯಾವ್ಯಾವ್ದು ಖರ್ಚು ಮಾಡಿದೆ, ಇವರು ರಾಜ್ಯ ಸರ್ಕಾರ ಯಾವ್ದು ಖರ್ಚು ಮಾಡಿದೆ, ಮತ್ತೆ ಸುನೀಲ್ ಕೇಳಿದ್ರಲ್ಲ ನೀವು ಯಾವುದಕ್ಕೆ ಡೈವರ್ಟ್ ಮಾಡಿದ್ದೀರಿ ಹಣನ, ಅದನ್ನೆಲ್ಲಕ್ಕೂ ಉತ್ತರ ಕೊಡ್ತೀನಿ. ನಾನು ಎಲ್ಲಕ್ಕೂ ಉತ್ತರ ಕೊಡ್ತೀನಿ. ಸೊ ನಾವು ಏನ್ ಮಾಡಿದ್ದೀವಿ ಅನ್ನೋದನ್ನ ನೀವು ತಿಳ್ಕೋಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಏನ್ ಮಾಡಿದ್ದೀವಿ, 2013ರಲ್ಲಿ ಆಕ್ಟ್ ತಗೊಬಂದು ಬಡ್ತಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಮಾಡಿದಿರೋ ಬಡ್ತಿ ಮೀಸಲಾತಿಯನ್ನ ನ್ಯಾಯಾಲಯಗಳ ಆದೇಶ ಮೀರಿ ಕಾಯ್ದೆಗಳನ್ನು ತಂದಿರತಕ್ಕಂಥದ್ದು ಇದೆಯಾ? ಯಾಕೆ ಮಾಡಿಲ್ಲ? ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಬಡ್ತಿ ಮೀಸಲಾತಿ ಮಾಡಿರ್ತಕ್ಕಂಥ ರಾಜ್ಯ. ಬಡ್ತಿ ಮೀಸಲಾತಿಗೆ ಕೇಂದ್ರದಲ್ಲಿ ಕಾನೂನಲ್ಲಿ ಬದಲಾವಣೆ ಮಾಡಿದ್ದ ವಾಜಪೇಯಿ ಸರ್ಕಾರ ಇದ್ದಾಗ. ಅದನ್ನು ಹೇಳ್ರಿ ಪೂರ್ತಿ. ಸುಪ್ರೀಂ ಕೋರ್ಟ್ ನಲ್ಲಿ ಹೊಡೆದಾಕ್ಬಿಡ್ತು, ಗೊತ್ತಾಯ್ತಾ? ಅದನ್ನು ಪೂರ್ತಿ ಹೇಳ. ಸುಪ್ರೀಂ ಕೋರ್ಟ್ ನಲ್ಲಿ ಹೊಡೆದಾಕಿರೋದು ಮಾಡಿದ್ವಲ್ಲ, ಕಾನೂನು ಮಾಡಿದ್ ನಾವಲ್ಲ. ಆಯ್ತಪ್ಪ, ಸುಪ್ರೀಂ ಕೋರ್ಟ್ ನಲ್ಲಿ ಹೊಡೆದಾಕಿರೋದು ಗೊತ್ತಾಯ್ತಾ? ಆಗಲಿ, ಕಾನೂನು ಮಾಡಿದ್ ನಾವು ಮಾಡಿದ್ವಲ್ಲ, ನೀವ್ಯಾಕೆ ಮಾಡ್ಲಿಲ್ಲ? ನಾವು ಮಾಡಿದ್ದು. ನೀವೆಲ್ಲ ಮಾಡಿದಿರಿ ಕಾನೂನದಲ್ಲಿ, ಸಂವಿಧಾನದಲ್ಲಿ ನೀವು ಮಾಡಿಲ್ಲ. ಆಗಲಿ ಅಂತೇಳಿ ಸಂವಿಧಾನದಲ್ಲಿ ಬದಲಾವಣೆ ಮಾಡಿದ್ ನಾವು. ಎಮರ್ಜೆನ್ಸಿ ಸಂಬಂಧ ಸಂವಿಧಾನ ಬದಲಾವಣೆ ಮಾಡಲಿಲ್ಲ ನಾವು. ಸುಪ್ರೀಂ ಕೋರ್ಟ್ ನಾವು ದಲಿತರಿಗೆ ಅನುಕೂಲ ಆಗಲಿ ಅಂತ ವಾಜಪೇಯಿ ಕಾನೂನದಲ್ಲಿ ಬದಲಾವಣೆ ಮಾಡಿದ್ರು. ಈಗ ಮಧ್ಯೆ ಹೇಳ್ಬೇಡ್ರಿ, ಸಂಪ್ರದಾಯ ಅಲ್ಲ. ಸ್ವಲ್ಪ ಅವಾಗ ಕುರ್ತಾಕೇನ್ ಕೇಳಪ್ಪ, ಕ್ಲಾರಿಫಿಕೇಶನ್ ಅಂದ್ರೆ ಏನಂತ ತಿಳ್ಕೊಂಡಿದ್ರಿ ನನಗೆ ಗೊತ್ತಾಗ್ತಾ ಇಲ್ಲ. ಶಿವಲಿಂಗೇಗೌಡ್ರೆ ಎಂತ ಮಾತು. ಅರವಿಂದ, ನೀನು ಅಲ್ಲಿ ಕೂತ್ಕೊಂಡು ನಾವು ಆಗಿ ಈ ಹೆಂಗಲ ಎದಾಳದಿಲ್ಲ. ನಾನು ಬೇರೆ ತರ ಪಾಯಿಂಟ್ ಬೈ ಪಾಯಿಂಟ್ ಎದಳ್ತೀನಿ. ನಾನು ನೀವು ಏನೇ ಪ್ರಯತ್ನ ಮಾಡಿದ್ರು ಕೂಡ ನನ್ನ ದಾರಿ ತಪ್ಪಲ್ಲ. ಮಾನ್ಯ ಅಧ್ಯಕ್ಷರೇ, ಬಡ್ತಿ ಮೀಸಲಾತಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಬಡ್ತಿ ಮೀಸಲಾತಿ ಹೊಡೆದಾಕ್ಬಿಟ್ರು. ಹೌದು, ಸುಪ್ರೀಂ ಕೋರ್ಟ್ ಅಲ್ಲಿ ಹೋಯ್ತು, ಅದು ಕೇಸ್ ಹೋಯ್ತು. ಅದು ಹೋದ್ಮೇಲೆ ರತ್ನಪ್ರಭಾ ಅಂತ ಚೀಫ್ ಸೆಕ್ರೆಟರಿ ಇದ್ರು. ಆಗ ಚೀಫ್ ಸೆಕ್ರೆಟರಿ ಆಗಿದ್ದವರು ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ವರದಿ ತರಿಸ್ಕೊಂಡು ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಹೊಡೆದಾಕಿದ್ರು ಕೂಡ ನಾವು ನ್ಯಾಯಾಲಯಗಳ ಆದೇಶ ಮೀರಿ ಮೀಸಲಾತಿ ಮತ್ತೆ ಬಡ್ತಿ ಮೀಸಲಾತಿಯನ್ನು ಕೊಟ್ಟರು. ಇದು ಇಟ್ ಈಸ್ ಚಾಲೆಂಜ್ಡ್ ಬಿಫೋರ್ ದಿ ಸುಪ್ರೀಂ ಕೋರ್ಟ್. ದಿ ಸುಪ್ರೀಂ ಕೋರ್ಟ್ upheld our decision. ಬೇರೆ ರಾಜ್ಯಗಳಲ್ಲಿ ಯಾಕೆ ಮಾಡಿಲ್ಲ? ಬಹಳ ದಲಿತರ ಬಗ್ಗೆ ಕಾಳಜಿ ಇರೋರು ಬೇರೆ ರಾಜ್ಯದಲ್ಲಿ ಯಾಕೆ ಮಾಡಿಲ್ಲ? ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಬಡ್ತಿ ಮೀಸಲಾತಿಗೆ ಅದಕ್ಕೆ ಕಾನೂನು ಮಾಡಿ ಅದು ಸುಪ್ರೀಂ ಕೋರ್ಟ್ನ ನಲ್ಲಿ ಅಪೇಲ್ಡ್ ಆಗಿದೆ. ದಟ್ ಈಸ್ ಎರಡನೇದು. ಮೂರನೇದು, ಗುತ್ತಿಗೆನಲ್ಲಿ ಮೀಸಲಾತಿ ನೀವ್ಯಾಕೆ ಮಾಡಲಿಲ್ಲ? ಈಗ 1% ಇದನ್ನು 2% ಮಾಡಿದ್ದೀವಿ. 2 ಕೋಟಿ 2 ಕೋಟಿ ಮಾಡಿ, ಸಾರಿ 1 ಕೋಟಿ ಇದ್ದದನ್ನ 2 ಕೋಟಿ ಮಾಡಿದ್ದೀವಿ. ಆಮೇಲೆ 7D ರದ್ದು ಮಾಡಿದ್ದೀವಿ. PTCL ಕಾಯ್ದೆ ನೀವ್ಯಾಕೆ ಮಾಡಲಿಲ್ಲ?
ಪಿಟಿಸಿಎಲ್ ಕಾಯ್ದೆನಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನು ಆಧರಿಸಿ ನೆಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಒಂದು ಡಿಸಿಷನ್ ಕೊಡ್ತಾರೆ. ಅದನ್ನು ಆಧರಿಸಿ ಅನೇಕ ನ್ಯಾಯಾಲಯಗಳಲ್ಲಿ ದಲಿತರಿಗೆ ಅನ್ಯಾಯ ಆಗ್ಬಿಡ್ತದೆ. ಅದನ್ನು ನಾವು ಅಮೆಂಡ್ಮೆಂಟ್ ಮಾಡಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಮೆಂಡ್ಮೆಂಟ್ ಮಾಡಿ ಪಿಟಿಸಿಎಲ್ ಕಾಯ್ದೆಗೆ ತಿದ್ದುಪಡಿ ತಗೊಬಂದು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇವ್ರು ಯಾಕೆ ಮಾಡಲಿಲ್ಲ? 4 ವರ್ಷ ಅಧಿಕಾರದಲ್ಲಿ ಇದರಲ್ಲಿ ಯಾಕೆ ಮಾಡಲಿಲ್ಲ? ದಲಿತರ ಬಗ್ಗೆ ಕಾಳಜಿ ವ್ಯಕ್ತ ಮಾಡೋರು ಯಾಕೆ ಮಾಡಲಿಲ್ಲ? ಇದನ್ನು ಮಾಡಬೇಕಾಗ್ತದೆ. ಅದರಿಂದ ನಾನು ಇನ್ನು ಉಳಿದ ವಿಚಾರಗಳ ಬಗ್ಗೆ ಮಧ್ಯಪ್ರದೇಶದಲ್ಲಿ ಏನಾಯಿತು, ಮಹಾರಾಷ್ಟ್ರದಲ್ಲಿ ಏನಾಯಿತು, ಮೋದಿಯವರ ಸರ್ಕಾರದಲ್ಲಿ ಏನಾಯಿತು, ಇದರ ಬಗ್ಗೆ ಎಲ್ಲ ನಾನು ಬಜೆಟ್ ಮೇಲೆ ಉತ್ತರ ಕೊಡುವಾಗ ಕೊಡ್ತೀನಿ ಮಾನ್ಯ ಅಧ್ಯಕ್ಷರೇ. ಆಮೇಲೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಹಿಂದುಳಿದ ಜಾತಿಗೆ ಸೇರಿದವರು, ಹಿಂದುಳಿದವರಿಗೆ ಏನೂ ಮಾಡಲಿಲ್ಲ ಅಂತ ಹೇಳ್ತಾರೆ. ಹಿಂದುಳಿದ ಜಾತಿಗೆ ಸೇರಿದವರು ಅಹಿಂದ ಸಂಘಟನೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ರು, ಏನು ಮಾಡಲಿಲ್ಲ ಅಂತ ಹೇಳ್ತಾರೆ. ನಾವು ಸೃಷ್ಟಿಯಲ್ಲ, ನೀವು ಹೇಳ್ತಾ ಇದ್ದೀನಪ್ಪ.